ಕಲ್ಯಾಣ ಕರ್ನಾಟಕ ಹಲವು ಶತಮಾನಗಳಿಂದ ವಿಭೂತಿ ಪುರುಷರ ಸಂವೇದನೆಗಳಿಂದ ಇವರು ನೀಡಿದ ಕೊಡುಗೆಯಿಂದ ನಾಡಿನ ದೃಶ್ಯ ಸಾಂಸ್ಕೃತಿಕ ವೈಭವಗಳಿಂದ ಕಲ್ಯಾಣ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಯುವ ಕಲಾವಿದರು ನಾಡಿನ ಸಂಸ್ಕೃತಿ ಪರಂಪರೆ ನಮ್ಮ ನಾಡನ್ನು ಶ್ರೀಮಂತಗೊಳಿಸಿ ಸಂಭ್ರಮಿಸುವಂತೆ ಮಾಡಿದ್ದಾರೆ. ಕರ್ನಾಟಕ ಕಿರೀಟ ಎಂದು ಪ್ರಸಿದ್ಧಿ ಪಡೆದಿರುವ ಬೀದರ್ ಜಿಲ್ಲೆ, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ಅನುಭವ ಮಂಟಪ ಸಾಕಾರಗೊಂಡಿರುವ ಬಸವ ಕಲ್ಯಾಣ ಹಾಗೂ ಶರಣಬಸವೇಶ್ವರರ ಪಾದಸ್ಪರ್ಶದಿಂದ ಪಾವನಗೊಂಡ ಕಲಬುರಗಿ ನಾಡು ಉತ್ತರ ಕರ್ನಾಟಕದಲ್ಲಿ ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಪಡೆದಿರುವ ಶರಣರ ಬೀಡು. ಈ ನಾಡಿನಲ್ಲಿ ಕಲಾವಿದರ ಸಾಧಕರ ಪಟ್ಟಿ ಬಹುದೊಡ್ಡದು. ಎಸ್.ಎಂ. ಪಂಡಿತ್, ಶ್ರೀ ಶಂಕರರಾವ್ ಅಳಂದ್ಕರ್, ಶಾಂತಲಿಂಗಪ್ಪ ಪಾಟೀಲ್, ಶಂಕರಗೌಡ ಬೆಟ್ಟದೂರ್, ಎಂ.ಟಿ. ಬೋಪಲೆ, ನಾಡೋಜ ವಿ.ಟಿ. ಕಾಳೆ, ಕಲಾಗುರು ಶ್ರೀ ಜಿ.ಎಸ್. ದಂಡವತಿ ಮಠ, ವಿ.ಎಸ್. ಬಂಕೂರ್, ನಾಡೋಜ ಜೆ.ಎಸ್. ಖಂಡೇರಾವ್, ದಿವಂಗತ ಕೆ.ಎಸ್. ಸರೋದೆ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಬೆಳೆದು ನಿಂತವರಲ್ಲಿ ಡಾಕ್ಟರ್ ಎ.ಎಸ್. ಪಾಟೀಲ್ ಒಬ್ಬರು. ಕಲಬುರಗಿಯ ಹೆಸರಾಂತ ಹಿರಿಯ ಕಲಾವಿದರಾದ ಶ್ರೀ ಡಾಕ್ಟರ್ ಎ.ಎಸ್. ಪಾಟೀಲ್ ಇವರ ಜೀವನ ಆಧಾರಿತ ಸಾಕ್ಷ್ಯಚಿತ್ರ ಎ.ಎಸ್. ಪಾಟೀಲ್ ರವರ ಚೈತನ್ಯ ಕಲಾ ದಾಸೋಹ. ಇದನ್ನು ನಾಗರಾಜ್ ಕುಂಬಾರ್ ಅವರ ನಿರ್ದೇಶನದಲ್ಲಿ ಪ್ರಸ್ತುತಪಡಿಸಲು ಅತೀವ ಸಂತಸವಾಗುತ್ತದೆ. ಭೀಮಾ ನದಿಯ ದಡದ ಕಲ್ಯಾಣ ಚಾಲುಕ್ಯ ಪ್ರಾಚೀನ ಐತಿಹಾಸಿಕ ನೆಲೆಬೀಡು. ಕಲಬುರಗಿಯ ಚೈತನ್ಯ ತುಂಬಿದ ನೆಲ, ಸಂಸ್ಕೃತಿ ಸಮೃದ್ಧಿ ಸಂಪತ್ತಿನ ತವರಾದ ಬಂಕುರ ಗ್ರಾಮದಂತೆ. ಈ ನೆಲದ ಮಡಿಲಲ್ಲಿ ಬೆಳೆದ ಇತಿಹಾಸ ಪಟ್ಟಿ ಬಹುದೊಡ್ಡದು. ಅದರಲ್ಲಿ ಡಾಕ್ಟರ್ ಎ.ಎಸ್. ಪಾಟೀಲ್ ಒಬ್ಬರು. ಇವರು ಚಿತ್ರಕಲಾವಿದರಾಗಿ, ಕಲಾ ಶಿಕ್ಷಕರಾಗಿ, ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾಗಿ ತಮ್ಮ ಕಲಾ ಬದುಕಿನಲ್ಲಿ ತನ್ನದೇ ವಿಶೇಷವಾದಂತಹ ಗುರುತು ಮೂಡಿಸಿದ್ದಾರೆ. ಇವರು ತಮ್ಮ ಸೃಜನಶೀಲ ಕೈಚಳಕದಿಂದ ಹಲವಾರು ಕಲಾಕೃತಿಗಳನ್ನು ರಚಿಸಿ ಜನರ ಮನಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಕಲಬುರಗಿಯ ಭಾಗದಲ್ಲಿ ಯುವ ಕಲಾವಿದರಿಗಾಗಿ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಲು ಪರದಾಡುವಂತಾಗಬಾರದೆಂದು ಆಗ ಡಾಕ್ಟರ್ ಎ.ಎಸ್. ಪಾಟೀಲ್ ಇವರು ಚೈತನ್ಯಮಯಿ ಆರ್ಟ್ ಗ್ಯಾಲರಿಯನ್ನು ಸ್ಥಾಪಿಸಿ ಹಲವಾರು ಕಲಾವಿದರಿಗೆ, ಕಲಾ ಪೋಷಕರಿಗೆ ಕಲಾಕೃತಿಗಳನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುದೀರ್ಘ 60 ವರ್ಷಗಳ ನಿರಂತರವಾಗಿ ಕಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಹಲವಾರು ಪ್ರಶಸ್ತಿಗೆ ಭಾಜನರು ಕೂಡ ಆಗಿದ್ದಾರೆ. ಅದೇ ರೀತಿ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸೇವೆಯಲ್ಲಿ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಎ.ಎಸ್. ಪಾಟೀಲರು ರಚಿಸಿದ್ದ ಹೂಗಳು ಮತ್ತು ದಿವ್ಯ ಜೀವನದ ಶರಣರ ವಚನಗಳ ಕಲಾಕೃತಿಗಳು, ದಾಸೋಹ ಸೂತ್ರಗಳ ಕಲೆ ಮತ್ತು ಆಧ್ಯಾತ್ಮದ ಸಾಧನೆಗಳ ಎರಡಕ್ಕೂ ಸಂಕೇತವಾಗಿ ನಿಂತಿವೆ. ಇಂತಹ ಅಪರೂಪದ ಪ್ರತಿಭಾವಂತ ಕಲಾಮನೆತನದ ಹಾಗೂ ಆಧ್ಯಾತ್ಮದೊಂದಿಗೆ ಬದುಕು ಕಟ್ಟಿರುವ ಕಲಾವಿದನ ಜೀವನಾಧಾರಿತ ಸಾಕ್ಷ್ಯಚಿತ್ರ ಹಿರಿಯ ಚಿತ್ರಕಲಾವಿದ ಶ್ರೀ ಎ.ಎಸ್. ಪಾಟೀಲ್ ರವರ ಚೈತನ್ಯ ಕಲಾ ದಾಸೋಹ. ಬನ್ನಿ ವೀಕ್ಷಿಸೋಣ. ಕಲ್ಯಾಣ ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೈತರ ಹಬ್ಬವೊಂದಕ್ಕೆ ಖ್ಯಾತಿಯಾಗಿರುವ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಎಂದರೆ ಬಂಕುರ ಗ್ರಾಮ. ಈ ಗ್ರಾಮದ ಗ್ರಾಮ ದೇವತೆಯಾದ ಕೆರೆಯಮ್ಮ ದೇವಿ ಮಹಿಮೆ ಬಹಳ ಅಪಾರವಾದದ್ದು. ಈ ಗ್ರಾಮದಲ್ಲಿ ಕಾರು ಹುಣ್ಣಿಮೆ ಕರಿ ಕಡಿಯುವ ಹಬ್ಬ ಬಹಳ ವಿಶೇಷವಾದದ್ದು. ಈ ಹಬ್ಬ ನೋಡಲು ಎಲ್ಲ ಊರಿನ ಜನರು ಮುಗಿಬೀಳುತ್ತಾರೆ. ಅದುವೇ ಚಿತ್ರಕಲಾವಿದ ಎ.ಎಸ್. ಪಾಟೀಲ್ ಅವರ ಜನ್ಮಸ್ಥಳವಾದ ಬಂಕುರ ಗ್ರಾಮ. ಇವರು ಜೂನ್ 7ರಂದು 1942ರಲ್ಲಿ ವಿದ್ಯಾವಂತರು, ಸುಸಂಸ್ಕೃತರು, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದ ಗ್ರಾಮದಲ್ಲಿ ಪ್ರತಿಷ್ಠಿತವಾದ ಮಾಲಿ ಪಾಟೀಲ್ ಮನೆತನದಲ್ಲಿ ಜನಿಸಿರುತ್ತಾರೆ. ತಂದೆ ಶಿವಶಂಕರಪ್ಪ ಮತ್ತು ತಾಯಿ ತಾರಾದೇವಿ ಇವರುಗಳ ದಂಪತಿಯ ಕಿರಿಯ ಪುತ್ರವೇ ಡಾಕ್ಟರ್ ಎ.ಎಸ್. ಪಾಟೀಲ್. ಇವರು 4 ವರ್ಷದ ಮಗುವಿದ್ದಾಗಲೇ ತಾಯಿಯನ್ನು
ಕಳೆದುಕೊಳ್ಳುತ್ತಾರೆ. ತಾಯಿಯ ಅಕಾಲಿಕ ನಿಧನದಿಂದ ತಾಯಿಯ ಪ್ರೀತಿಯಿಂದ ವಂಚಿತರಾಗುತ್ತಾರೆ. ಬಹುಶಃ ವಿಧಿ ಆಟದಲ್ಲೂ ಹೀಗೇ ಇತ್ತೋ ಏನು. ಮುಂದೆ ತಂದೆಯ ಅಣ್ಣನ ಮಗನಾದ ಅಣ್ಣಾರಾವ್ ಪಾಟೀಲ್ ಮತ್ತು ಸೋಮಲಿಂಗವ್ವ ಇವರು ದಂಪತಿಗಳ ಹಾರೈಕೆ ಮತ್ತು ಪ್ರೀತಿಯಲ್ಲಿ ಬೆಳೆದರು. ಅದೇ ರೀತಿ ಶಾಂತಮಲ್ಲಪ್ಪ, ರತ್ನಾಬಾಯಿ, ಯಶವಂತರಾವ್ ಪಾಟೀಲ್, ಶ್ರೀಮತಿ ಪಾರ್ವತಿ, ಶ್ರೀಮತಿ ಆನಮ್ಮ ಮತ್ತು ಶ್ರೀಮತಿ ಮಾಣಿಕ್ಬಾಯಿ ಇವರೆಲ್ಲರೂ ಪ್ರೀತಿಯಿಂದ ನೋಡಿಕೊಂಡಿದ್ದನ್ನು ಈಗಲೂ ಸ್ಮರಿಸುತ್ತಾರೆ. ನಾನು 4 ವರ್ಷದವನಿರುವಾಗಲೇ ಮಾತ್ರ ನಮ್ಮ ತಾಯಿ ತೀರಿಕೊಂಡರು. ಹೀಗಾಗಿ ನಮ್ಮ ತಂದೆನೇ ತಾಯಿಯಾಗಿ ತಂದೆಯಾಗಿ ನನ್ನನ್ನು ಪೋಷಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದರು. ಆಮೇಲೆ ಅವರು ಇಲ್ಲೇ ಶಿಕ್ಷಣ ಮುಗಿದವರು, ಪ್ರೈಮರಿ ಸ್ಕೂಲ್ ತನಕ ಇಲ್ಲೇ ಮುಗಿದದ. ಕೆಲವೊಂದು ಉರ್ದು ಇಲ್ಲಿ ಒಂದು 5 ವರ್ಷ ಕಲಿತು ಆಮೇಲೆ ಇಲ್ಲಿ ಶಾಬಾದ್ನಾಗ ಅವ್ರು ಪ್ರೈಮರಿ ಮುಗಿಸ್ಕೊಂಡು ಗುಲ್ಬರ್ಗಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗಿ ಅಲ್ಲೆಲ್ಲ ಅವರು ಅಲ್ಲಿನಿಂದೇ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮುಗಿದವರು. ಬಂಕೂರಿನ ಮಾಲಿ ಪಾಟೀಲ್ ಪರಿವಾರದ ನಾನು 6ನೇ 7ನೇ ತಲೆಮಾರದಂತೂ ನಮ್ಮ ಅಜ್ಜಿಯವರು ನನಗೆ ಹೇಳ್ತಾಯಿದ್ರು, ನನ್ನ 7th ಜನರೇಷನ್ ಅಂತೂ ಹೇಳ್ತಾಯಿದ್ರು. ಸೊ ಭಾಳ ವರ್ಷ ಇತಿಹಾಸದಿಂದ ನಾವು ನೋಡಿದ್ರೆ ನಮ್ಮ ಬಂಕೂರಿನ ಮಾಲಿ ಪಾಟೀಲ್ ಪರಿವಾರ ಅಂತಂದ್ರೆ ಅದ್ಭುತವಾದ ಹೆಸರಿದೆ, ಭಾಳಷ್ಟು ಹೆಸರು ಹೆಸರಿದೆ. ನಮ್ಮ ತಾತ ಮುತ್ತಾತ ಅವರು ತಲೆಮಾರುಗಳಿಂದ ಕೂಡ ನಮ್ಮ ಮನೆಗೆ ಊರಿನ ಜನ ಭಾಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ, ಭಾಳ ಪ್ರೀತಿಯಿಂದ ನಮಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಗೌರವ ಕೂಡ ಈಗೂ ಕೂಡ ಜನ ನಮ್ಮ ಜನ್ರೇಷನ್ಗೂ ಕೂಡ ನಮ್ಮ ಊರಿನ ಜನ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ತುಂಬ ಧನ್ಯವಾದ ಇರ್ತೇನೆ. ಬಂಕೂರ ಮತ್ತು ಶಹಾಬಾದ್ನಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಮುಂದೆ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪ್ರವೇಶ ಪಡೆಯುತ್ತಾರೆ. 8ನೇ ತರಗತಿಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿದ್ದ ಶ್ರೀ VS ಬಂಕೂರ್ ಅವರ ಮಾರ್ಗದರ್ಶನ ದೊರೆಯಿತು. ಮುಂದೆ JS ಖಂಡೇರಾವ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಹಯೋಗದಿಂದ ಚಿತ್ರಕಲೆಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮುಂಬೈಗೆ ತೆರಳಿ ಅಲ್ಲಿನ ನೂತನ ಕಲಾಮಂದಿರ ಹಾಗೂ JJ ಕಲಾಶಾಲೆಯಲ್ಲಿ ಅಧ್ಯಯನ ಕೈಗೊಂಡರು. ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಪದವಿಯನ್ನು ಪಡೆದುಕೊಂಡರು. ಅಲ್ಲಿ ಹೋದಾಗ ಅದು ವೆಸ್ಟರ್ನ್ ಸ್ಟೈಲ್ ಆಫ್ ಅಕಾಡೆಮಿಕ್ ಸ್ಟೈಲ್ ಅಂತ ನಾವು ಕರಿತೀವಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ರಾರಂಭ ಮಾಡಿದ್ದೆ ಸಾಲಮನ್ ಗ್ಲಾಡ್ಸ್ಟನ್ ಅಂತ ಹೇಳಿ ಪ್ರಿನ್ಸಿಪಾಲ್ ಫ್ರಮ್ ಲಂಡನ್ ಅವ್ರು ಬಂದಿದ್ದು. ಎಲ್ಲ ಪ್ರಾರಂಭದಲ್ಲಿ ಎಲ್ಲ ಲಂಡನ್ ಇದ್ದೇ ಟೀಚರ್ಸ್ ಕರೆಸ್ಕೊಂಡು ಅವ್ರು ಅಭ್ಯಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಶಾಲೆ, ಹಳೆಯದು ಜಮಶೇದ್ಜಿ ಜೀಜಿಬಾಯಿ ಹೆಸರಿನಲ್ಲಿ ಕಟ್ಟಿರೋದು ದೊಡ್ಡ ಶಾಲೆ. ಅದು ಬಹಳ ನೋಡ್ಲಿಕ್ಕೆ ಒಂದು ಅದ್ಭುತ, ಹೋದ್ರೆ ಏನೋ ಒಂದು ಆಕ್ಸ್ಫರ್ಡ್ದಾಗ ಹೋಗುವಂಗ ಆಗ್ತಿತ್ತು. ಅದು ನಮ್ಮ ಕಲೆ ಜಗತ್ತಿಗೆ ಅದೊಂದು ಆಕ್ಸ್ಫರ್ಡ್. ಆ ಬಿಲ್ಡಿಂಗು, ಅಲ್ಲಿ ಸ್ಟಾಫು, ಅಲ್ಲಿ ಡಿಸಿಪ್ಲೈನು, ಅಲ್ಲಿ ಡೀನು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟು, ಕ್ಲಾಸು, ಅದೆಲ್ಲ ನೋಡ್ಬಿಟ್ರೆ ನಾವು ಎಲ್ಲೋ ಒಂದು ಕಡೆ ಲಂಡನ್ನಲ್ಲಿ ಕಲಿತಾ ಇದ್ದೀವಿ, ನಾಟ್ ಇನ್ ಇಂಡಿಯಾ ಅಂತ ಅನ್ನೋ ಒಂದು ಭಾವನೆ. ಅಷ್ಟೊಂದು ಅದ್ಭುತವಾದಂತ ಅದು ನಮ್ಗೆ ಮಿಷನ್ ಸಿಕ್ಕಿದೆ ಒಂದು ದೊಡ್ಡ ಸೌಭಾಗ್ಯ ಅಂತ ನಾವು ತಿಳಿದುಕೊಂಡೆ. ಅಲ್ಲೆಲ್ಲ ಗ್ರೇಟ್ ಟೀಚರ್ಸ್, ಏನು ಸೊಲಾಪುರ್ಕರ್ ಅಂತ ಇದ್ರು, ಕರ್ನಾಟಕದವರು ಇದ್ರು, ಕದಂ ಅಂತಿದ್ರು, ಬಾಬುರಾವ್ ಸರ್ಪಲ್ಲೇಕರ್ ಅಂತಿದ್ರು, ಅಲ್ಶಿಕರ್ ಅಂತಿದ್ರು, ಡ್ರೋನ್ ಅಂತ ಒಂದೊಂದು ಫೀಲ್ಡ್ ನಲ್ಲಿ ಸ್ಪೆಷಲೈಸೇಷನ್ ಇದ್ದವರು. ಕಾಂಪೋಸಿಟ್ ನಲ್ಲಿ ಒಬ್ಬರು, ಕದಂ ಅನ್ನೋರು ಪೋರ್ಟ್ರೇಟ್ ನಲ್ಲಿ, ಒಬ್ಬರು ಸ್ಟಿಲ್ ಲೈಫ್ ನಲ್ಲಿ ಸ್ಪೆಷಲಿಸ್ಟ್. ಆಲ್ ದೇ ಆರ್ ವೆರಿ ಬೆಸ್ಟ್ ಟೀಚರ್ಸ್ ಆಫ್ ದ ಡೇ, ವೆರಿ ಡಿಸಿಪ್ಲೈನ್ಡ್. 10:45 ಕಾಲೇಜ್ ಸ್ಟಾರ್ಟ್ ಆಯ್ತು, 10:45 4:45 ಬಿಡಬೇಕು. ಒಳ್ಳೆ ಲೈಬ್ರರಿ, ಸ್ಟಾಫು, ಎಷ್ಟು ಅಂದ್ರೆ ಅಲ್ಲಿ ಯಾವುದೋ ಒಂದು ಕಲಾ ಜಗತ್ತಿಗೆ ನಾವು ಎಂಟ್ರಿ ಆಗಿ ನಿಜವಾಗ್ಲೂ ಹೌದಪ್ಪ ಇಂಥ ಶಾಲೆಯಲ್ಲಿ ನಾವು ಕಲ್ತೀವಿ ಅಲ್ಲ. ಹೆಂಗೆ ಆಕ್ಸ್ಫರ್ಡ್ ಕಲ್ತಾಗ ನಾನು ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಂತ ಹೇಳ್ತಾರೆ, ಹಂಗೆ ನಮ್ಮ ಇರುತ್ತೆ ಅದೊಂದು ಆಕ್ಸ್ಫರ್ಡ್. ಅಂಥ ಒಂದು ಪರಿಸರದಲ್ಲಿ ಅದು ಓದಿದ್ದು ಒಂದು ಸಾರ್ಥಕತೆ ಅಂತ. ಕಲೆ ಜೊತೆಗೆ ಒಂದು ಡಿಸಿಪ್ಲೈನ್, ಅಲ್ಲಿ ಏನು ಟೈಮ್ ಟೇಬಲ್ ಇತ್ತು, ಆಮೇಲೆ ಅಲ್ಲಿ ಸಿಲೆಬಸ್ ಇತ್ತು, ಅದೆಲ್ಲ ಪೋರ್ಟ್ರೇಟು, ಸ್ಟಿಲ್ ಲೈಫು, ಕಾಂಪೋಸಿಷನು. ಆದರೆ ಇಷ್ಟಿತ್ತಂದ್ರೆ ವೆರಿ ಸ್ಟ್ರಿಕ್ಟ್ ಕಾಲೇಜ್ ಆ್ಯಂಡ್ ಸ್ಟ್ರಿಕ್ಟ್ ಡಿಸಿಪ್ಲೈನ್. ಇಷ್ಟು ವರ್ಕ್ ಸಬ್ಮಿಟ್ ಮಾಡಲೇಬೇಕು, ಇಷ್ಟು ಕೆಲಸ ಮಾಡಲೇಬೇಕು.
ಪ್ರತಿದಿನ ಒಬ್ಬ ವಿದ್ಯಾರ್ಥಿ ಮಿನಿಮಮ್ 15-20 ಸ್ಕೆಚ್ ಮಾಡ್ಕೊಂಡು ಬಂದಾಗೆ ಅವನಿಗೆ ಅಟೆಂಡೆನ್ಸ್ ಆಗ್ತಿದ್ರು. ವಿದೌಟ್ ಸ್ಕೆಚ್ ಯು ಕೆನಾಟ್ ಎಂಟರ್ ಇನ್ ಟು ದಿ ಕ್ಲಾಸ್ ರೂಮ್ ಅನ್ನೋದೊಂದು ಡಿಸಿಪ್ಲಿನ್. ಕಲಬುರಗಿಯಲ್ಲಿ ಕಲಾ ಸಂಸ್ಥೆಯನ್ನು ಪ್ರಾರಂಭಿಸುವ ಆಲೋಚನೆಯಲ್ಲಿದ್ದ GS ಖಂಡೇರಾವ್ ಅವರ ಜೊತೆಗೂಡಿ 1965ರಲ್ಲಿ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯನ್ನು ಹುಟ್ಟುಹಾಕುವುದರ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವಲ್ಲಿ ತೊಡಗಿಸಿಕೊಂಡರು. ಆಗ ಬಸವರಾಜ್ ಉಪ್ಪಿನ್, SB ಉಪ್ಪಿನ್, VG ಅಂದಾನಿ ಅವರು ಮೊದಲನೇ ಪ್ರವೇಶ ಪಡೆಯುವ ಕಲಾ ವಿದ್ಯಾರ್ಥಿಗಳು ಆಗಿರುತ್ತಾರೆ. ಆ ಪಾಟೀಲ್ರು ನಡುವೆ ಬರ್ತಿದ್ದಾರೆ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಅವಾಗ ಬಂದ ನನ್ನ ಜೊತೆಗೆ ಬರ್ರಿ ಅಂತೇಳಿ ಸುಮ್ಮನೆ ಅವರು ಪೋರ್ಟ್ರೇಟ್ ಚೆನ್ನಾಗಿ ಮಾಡ್ತಿದ್ರು. ಆ್ಯಕ್ಚುಲಿ ಅದು ಎಲ್ಲಿ ಗದಗ ಇದ್ರಾಗ ಪುಣಾದಾಗೆ ಕಲ್ತಿರೋರು ಪೋರ್ಟ್ರೇಟ್ ಅದು ಚೆನ್ನಾಗಿ ಮಾಡೋದು. ಯಾಕಂದ್ರೆ ಅವ್ರು ಸಿಂಧೂರು ಅಂತ ಇದ್ದವು, ವಿಜಯ್ ಸಿಂಧೂರು. ಆ ಪೋರ್ಟ್ರೇಟ್ ಅದಾಗ ಭಾಳ ಚೆನ್ನಾಗಿ ಮಾಡ್ತದೆ. ಅವನ್ನ ನೋಡಿ ಅವನಿಗೂ ಇಂಟ್ರೆಸ್ಟ್ ಭಾಳ. ಅವರಿಬ್ಬರು ಏನದಲ್ಲ ಜೆಜೆಗೆ ಬಂದು ಅಡ್ಮಿಷನ್ ತೊಗೊಂಡ್ರು. ಅಲ್ಲಿ ನನಗೆ ವರ್ಕ್ ಮಾಡ್ಕೊಟ್ಟು ಹೋಗ್ತಿದ್ರು. ಆ ಪೋರ್ಟ್ರೇಟ್ ನೋಡೋದು ಪೋರ್ಟ್ರೇಟ್ ಚಲೋ ಮಾಡ್ತಾರಲ್ಲಪ್ಪ ನನಗೆ ಅಂತ ಹೇಳಿ ಅವ್ರಿಗೆ ಹೇಳ್ಕೊಟ್ಟು ಹೋದಾಗ ಅವ್ರು ಮಾಡಿದ್ರು, ವರ್ಕ್ ಮಾಡಕತ್ತರು, ನಡೀಲಿ ಅಂತ ಹೇಳ್ತಿದ್ರು. ಈ ರೀತಿ ಅವರು ಬೆಳೆದರು ಅವರು. ಈಗ ಅವ್ರದ್ದು ಒಳ್ಳೆ ಅದು ಮುಂದೆ ನೋಡ್ರಿ ಬೇಸಿಕ್ ಸ್ಟ್ರಾಂಗ್ ಆಯ್ತಪ್ಪ ಅಂತಂದ್ರೆ ಎಲ್ಲನೂ ಮುಂದೆ ಬೆಳೀತಿತ್ತು. ಆದ್ರೂ ಮಾಡ್ಲಾಗತ್ತಾರೆ, ಈಗ ರೆಗ್ಯುಲರ್ ಆಗಿ ವರ್ಕ್ ಮಾಡ್ಲಾಗ್ತಾರೆ. ನಂತರ 1969 ಹಾಗೂ 1977ರ ಅವಧಿಯಲ್ಲಿ ಕಲಬುರಗಿಯ MR ಮೆಡಿಕಲ್ ಕಾಲೇಜಿನಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಾ ಅನೇಕ ವೈದ್ಯಕೀಯ ವಿಜ್ಞಾನಿಗಳ ಭಾವಚಿತ್ರಗಳನ್ನು ರಚಿಸಿದರು. ಸಾವಿರದ 1977ರಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಅಪೇಕ್ಷೆಯ ಮೇರೆಗೆ ಗೋಧೂತಾಯಿ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಚಿತ್ರಕಲಾ ಪ್ರಾಧ್ಯಾಪಕರಾಗಿ 23 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪ್ರಾಚಾರ್ಯರು, ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿನಿಯರ ಪ್ರೀತಿ ವಿಶ್ವಾಸಗಳ ಮಧ್ಯೆ ಕರ್ಮಯೋಗಿಗಳಾಗಿ ಕಾರ್ಯನಿರ್ವಹಿಸಿ ನೆಚ್ಚಿನ ಗುರುಗಳು ಎಂದೇ 2000 ಜೂನ್ 30ರಂದು ಸೇವೆಯಿಂದ ನಿವೃತ್ತಿ ಪಡೆದರು. ತಮ್ಮ ತಂದೆಯವರು ಕಲಬುರಗಿಯ ಪ್ರತಿಷ್ಠಿತ ಮನೆತನದ ಶ್ರೀ ರೇವಣಸಿದ್ದಪ್ಪ ಹಾಗೂ ಶ್ರೀಮತಿ ಬಸಮ್ಮ ಇವರ ಮಗಳಾದ ಶ್ರೀಮತಿ ಕಾಂತಾಬಾಯಿ ಅವರ ಜೊತೆ ವಿವಾಹ ಮಾಡಿದರು. ಈ ಮನೆತನದ ಎಲ್ಲ ಹಿರಿಯರು ಹಾಗೂ ಯುವ ಸದಸ್ಯರು ತಮ್ಮ ಕುಟುಂಬಕ್ಕೆ ಮಾಡಿದ ಸಹಾಯ, ಸಹಕಾರ, ತೋರಿದ ಪ್ರೀತಿ, ಪ್ರೇಮ, ರಕ್ಷಣೆ ಎಲ್ಲ ಸಂದರ್ಭಗಳನ್ನು ತಮ್ಮ ಮನದಾಳದ ಮಾತುಗಳಲ್ಲಿ ಸಾಧನೆಯ ಬದುಕು ಎಂಬ ಸಂದರ್ಶನದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದ್ದಾರೆ. ಪ್ರಸ್ತುತ ಕಲಾ ಸೃಷ್ಟಿಯ ಜೊತೆಗೆ ಆಧ್ಯಾತ್ಮ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿಶೇಷವಾಗಿ ಕಳೆದ 30 ವರ್ಷಗಳಿಂದ ಪಾಂಡಿಚೇರಿಯ ಮಹರ್ಷಿ ಶ್ರೀ ಅರವಿಂದರು ಹಾಗೂ ಶ್ರೀ ಮಾತೆಯವರ ತತ್ವ ಮತ್ತು ಸಂದೇಶಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಕಲೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತರಾಗಿದ್ದಾರೆ. ಆಧ್ಯಾತ್ಮಿಕ ಮಹತ್ವ ಕುರಿತು ಅಧ್ಯಯನ ಮಾಡಿ ಕೆಲವು ದಿನ ಪಾಂಡಿಚೇರಿಯಲ್ಲಿ ನೆಲೆಸಿ ಹೂಗಳ ಕುರಿತು ಸಾಕಷ್ಟು ಕಲಾಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಅವುಗಳನ್ನು ಪಾಂಡಿಚೇರಿ, ಬೆಂಗಳೂರು ಹಾಗೂ ಕಲಬುರಗಿಯಲ್ಲಿ ಪ್ರದರ್ಶಿಸಿದ್ದಾರೆ. ಇದರಂತೆ ಹಲವು ಶರಣರ ಕಾಯಕ ಜೀವನ ಹಾಗೂ ವಚನಗಳ ಕುರಿತು ಹಲವಾರು ಕಲಾಕೃತಿಗಳು ಕೂಡ ಇವರ ಕೈಚಳಕದಲ್ಲಿ ಮೂಡಿಬಂದಿವೆ. 2003ರಲ್ಲಿ ಶ್ರೀ ಮಾತಾ ಅರವಿಂದರ ಪ್ರೇರಣೆಯಿಂದ ಚೈತನ್ಯಮಯ ಆರ್ಟ್ ಗ್ಯಾಲರಿಯನ್ನು ಪ್ರಾರಂಭಿಸಿದರು.
ಕಲ್ಯಾಣ ಕರ್ನಾಟಕದ ಯುವ ಕಲಾವಿದರಿಗೆ, ಕಲಾ ಆಸಕ್ತರಿಗೆ ವೇದಿಕೆ ಒದಗಿಸಿ ಸಮರ್ಪಣಾ ಭಾವದಿಂದ ಕಲಾದಾಸೋಹ ಮಾಡುತ್ತಿರುವುದು ಅಭಿಮಾನದ ಸಂಗತಿ. ಸುಮಾರು ವರ್ಷಗಳಿಂದ ಅನೇಕ ಚಿತ್ರಕಲಾ ಪ್ರದರ್ಶನಗಳನ್ನು, ಛಾಯಾಚಿತ್ರಗಳು, ವಿಚಾರ ಸಂಕಿರಣಗಳು, ಕಲೆ ಮತ್ತು ಕಲಾವಿದರ ಕುರಿತು ಉಪನ್ಯಾಸ, ಕಲಾ ಮಹೋತ್ಸವವನ್ನು ಆಚರಿಸುತ್ತಾ ದಶಮಾನೋತ್ಸವ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಕಲಾವಿದರ, ಕಲಾ ಸಂಸ್ಥೆಗಳ, ಕಲಾ ಪೋಷಕರು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕೆಲವು ಅಪರೂಪದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸುಜಾತ ದಿನೇಶ್ ಪಾಟೀಲ್ ಅಂತ. AS ಪಾಟೀಲ್ರು ನಮ್ಮ ಮಾವನವರು. ನಾವು 27 ವರ್ಷದಿಂದ ಅವ್ರ ಮನೆಯೊಳಗೆ, ಅವ್ರ ಮನೆ ಸೊಸೆಯಾಗಿ ನಾನಿದ್ದೀನಿ. ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಶಿಸ್ತು, ಸಂಯಮ, ಒಂದು ಸಮಯದ ಪರಿಪಾಲನೆ, ಇವೆಲ್ಲವನ್ನು ಅಗದಿ ಅಚ್ಚುಕಟ್ಟಾಗಿ ಅವರು ಪಾಲನೆ ಮಾಡ್ತಾರೆ. ಅವರನ್ನು ನೋಡಿ ನಾವೆಲ್ಲರೂ ಕೂಡ ಅದನ್ನು ಭಾಳ ಚೆಂದಾಗೆ ಕಲ್ಕೊಂಡಿವಿ. ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದವರೆಲ್ಲರೂ ಈ ಮನೆ ಇಷ್ಟು ಶಿಸ್ತು ಹೆಂಗೆ ಇರ್ತದ ಅಂತಲೇ ಕೇಳ್ತಾರೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾವನವರೇ. ಅವತ್ತಿನಿಂದ ಇವತ್ತಿನ ತನಕ ನಾವೆಲ್ಲರೂ ನಮ್ಮ ಮನ್ಯಾಗ ಮಕ್ಕಳು, ಮೊಮ್ಮಕ್ಕಳು ಪ್ರತಿಯೊಬ್ಬರು ಒಂದು ಶಿಸ್ತಿನಿಂದ ನಾವು ಕೆಲಸ ಮಾಡ್ತೀವಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೋತೀವಿ ಅಂದ್ರೆ ಅದು ಅವರ ಒಂದು ಪ್ರೇರಣೆ, ಅವರ ಒಂದು ಶಕ್ತಿನೇ ಅಂತ ಹೇಳ್ಬೋದು. ಆರ್ಟ್ ಫೀಲ್ಡ್ನೊಳಗೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿ ಬೆಳೆದಂಥ ಅವರು ಒಂದು ಡ್ರಾಯಿಂಗ್ ಮಾಡಬೇಕಾದ್ರೆ ಗೆರೆನ ಎಷ್ಟು ನೀಟಾಗಿ ಅವ್ರು ಹೇಳ್ಕೊತಾರೋ ಅಷ್ಟೇ ನೀಟಾಗಿ ಅವ್ರ ಜೀವನವನ್ನು ಕಟ್ಕೊಂಡಿದ್ದನ್ನು ನಾವು ನೋಡ್ತೀವಿ ಅಂತ. ನಾವೆಲ್ಲರೂ ಇಷ್ಟು ಶಿಸ್ತಾಗಿ ಹೆಂಗೆ ಇರ್ತೀವಿ, ಇಷ್ಟು ಟೈಮನ್ನು ಹೆಂಗೆ ಪರಿಪಾಲನೆ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಅವರಿಂದನೇ ನಾವು ಕಲ್ತಿದ್ದು. ಬಣ್ಣಗಳ ಸಂಗಮ ಅಂತ ನಾವು ಹೇಳ್ತೀವಲ್ಲ, ಆ ಬಣ್ಣಗಳ ಸಂಗಮ ಆದಾಗ ಆ ಒಂದು ಕಲಾಕೃತಿ ಎಷ್ಟು ಬ್ಯೂಟಿಫುಲ್ ಆಗಿರ್ತದೋ ಅವ್ರ ಜೊತೆ ಇದ್ದುಕೊಂಡು ನಮ್ಮ ಜೀವನನೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗ್ಯದ ಅಂತ ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತೀವಿ ಅಂತ. ಮನೆ, ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು, ಸೊಸಿ, ಅಳಿಯಂದರು, ಒಂದು ಕುಟುಂಬ ಸಂಬಂಧಗಳ ಒಂದು ಸಂಗಮ ಯಾವ ರೀತಿ ಮಾಡಬೇಕು, ಎಲ್ಲರ ಜೊತೆಗೆ ನಾವು ಎಷ್ಟು ಚೆಂದಾಗಿ ರಿಲೇಷನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಅವರಿಂದ ನಾವು ಕಲ್ತೀವಿ. ಭಾಳ ಶಿಸ್ತಿನ ಸಿಪಾಯಿಗಳವರು. ಹೊರಗಿನವ್ರಿಗೆ ನೋಡ್ಲಿಕ್ಕೆ ಪ್ರತಿಯೊಬ್ಬರು ಹೇಳ್ತಾರೆ ಅವ್ರ ಡ್ರೆಸ್ ವೈಟ್ ಆ್ಯಂಡ್ ವೈಟ್. ತಾವೆಲ್ಲರೂ ನೋಡಿರಿ ಎಷ್ಟು ನೀಟಾಗಿ ಅವ್ರದ್ದು ಡ್ರೆಸ್ಸಿಂಗ್ ಇರ್ತದೆ. ಎಲ್ಲಿ ಒಂಚೂರು ಒಂದು ಸಣ್ಣ ಚಿಕ್ಕಿ ಅವ್ರ ಡ್ರೆಸ್ಸಿನ ಮೇಲೆ ಇದ್ದದನ್ನು ನಾವು ಯಾರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಬ್ಯೂಟಿಫುಲ್ ಆಗಿ, ಅಷ್ಟೇ ಶಿಸ್ತಿನಿಂದ, ಅಷ್ಟೇ ನಿಷ್ಕಲ್ಮಶವಾದ ಒಂದು ಬದುಕನ್ನು ಅವ್ರು ಕಟ್ಕೊಂಡ್ರು, ನಮಗೆಲ್ಲರಿಗೂ ಕಟ್ಕೊಳ್ಳೋಕೆ ಕಲಿಸಿದ್ರು ಅವರು. ಹಾಗಾಗಿ ಅಂಥವ್ರ ಮನೆಯೊಳಗೆ ಸೊಸೆಯಾಗಿದ್ದೀನಿ ಅಂತಂದ್ರೆ ಅದೊಂದು ನನಗೆ ಭಾಳ ಖುಷಿ ಅದ, ಹೆಮ್ಮೆಯ ಸಂಗತಿ ಅದ. ನಾವು ಕಲಾಕೃತಿ ಬಗ್ಗೆ, ಕಲಾ ಒಂದು ಲೋಕದ ಬಗ್ಗೆ ನಮಗೆ ಪರಿಚಯ ಆಗ್ಲಿಕ್ಕೆ ಅವರೇ ಕಾರಣ. ನನಗೂ ಕೂಡ ಅವ್ರದ್ದು ನೋಡಿ ಇಷ್ಟೊಂದು ಆಸಕ್ತಿ. ಎಷ್ಟು ಸುಂದರವಾದಂಥ ಕಲಾಕೃತಿಗಳ ರಚನೆ ಅದ. ಅವ್ರದ್ದು ಆ ಕಲಾಕೃತಿಗಳ ಜೊತೆಗೆ ಅವ್ರು ಮಾತಾಡ್ತಾರೆ. ಕಲಾಕೃತಿಗಳ ಜೊತೆಗೆ ಅವರು ಅಗದಿ ಭಾವಾವೇಶದಿಂದ ಭಾವನಾತ್ಮಕವಾಗಿ ಅವರು ಜಂಟಿಯಾಗಿ ಅದ್ರ ಜೊತೆಗೆ ಕೆಲಸ ಮಾಡ್ತಾರೆ. ಅದೆಲ್ಲ ನೋಡಿನೇ ನಮಗೂ ಎಷ್ಟೋ ಸರಿ ಭಾಳಷ್ಟು ಒಳ್ಳೆಯ ಇನ್ಸ್ಪಿರೇಷನ್ ಬರ್ತದೆ. ಹಾಗಾಗಿ ಅವರ ಸೊಸೆಯಾಗಿ ನಾವು ಇದ್ದೀವಿ ಅನ್ನೋದಕ್ಕೆ ನನಗೆ ಭಾಳ ಖುಷಿ ಅದ, ಭಾಳ ಹೆಮ್ಮೆ ಅದ. ಇದೇ ರೀತಿಯಾಗಿ ಅವರು ಕಲಾಲೋಕಕ್ಕೆ ಇನ್ನಷ್ಟು ಹೆಚ್ಚಿನ ಸೇವೆ ಅವ್ರು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ನಮಸ್ಕಾರ, ನಾನು ದಿನೇಶ್ ಪಾಟೀಲ್, AS ಪಾಟೀಲ್ ಅವರ ಮಗ. ನಮ್ಮ ತಂದೆಯವರು ಒಂದು ಕಲಾ ಸೇವೆಯಲ್ಲಿ ನನ್ನ ಒಂದು ಅಳಲಿ ಸೇವೆ ನಾನು ಮಾಡ್ತಾಯಿದ್ದೀನಿ. ಅವರು ಈ ಒಂದು ಗ್ಯಾಲರಿ ಮತ್ತು ಶರಣ ಸಂಸ್ಕೃತಿ ದೃಶ್ಯಕಲಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಅದನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು, ಯಾವ ರೀತಿ ಕಲಾ ಸೇವೆ ಮಾಡಬೇಕು ಅನ್ನೋದು ಅವರ ಒಂದು ಪ್ರೇರಣೆಯಿಂದ ಅದೇ ಒಂದು ಕೆಲಸ ನಾನು ಮುಂದುವರಿಸಿ ಅವರ ಒಂದು ಕಲಾ ಜೀವನ, ಅವರ ಒಂದು ಪ್ರೇರಣೆಯಿಂದ ಅವರ ಒಂದು ಕನಸು ನಾನು ನನಸು ಮಾಡಬೇಕು ಅನ್ನೋ ಒಂದು ಇಚ್ಛೆ ನನ್ನ ಹತ್ರ ಇದೆ. ಸೊ ಅದಕ್ಕೆಲ್ಲ ಮೂಲ ಪ್ರೇರಣೆ ಅಂದರೆ ನಮ್ಮ ತಂದೆಯವರು. ಅವರ ಒಂದು ನಿಸ್ವಾರ್ಥ ಸೇವೆ ಕಲಾ ಜಗತ್ತಿಗೆ ಮತ್ತು ಕಲಬುರಗಿ ಜನರಿಗೆ ಮತ್ತು ಎಲ್ಲರಿಗೆ ಒಂದು ಕೊಡ್ತಾ ಇದ್ದಾರೆ. ಅದೇ ನನಗೆ ಒಂದು ಪ್ರೇರಣೆ ಅಂತ ಹೇಳ್ತಾರೆ. ಇವರ ಕಲಾ ಸಾಧನೆ ಹಾಗೂ ಕಲಾ ಬದುಕು ತಹತಹಿಕೆಯನ್ನು ಗುರುತಿಸಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ವತಿಯಿಂದ ಇವರಿಗೆ ಪ್ರಶಸ್ತಿ ಹಾಗೂ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. 1991ರಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ, 1992ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ, 1994ರಲ್ಲಿ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದಿಂದ
ದಾಸೋಹ ರತ್ನ ಉತ್ತಮ ಶಿಕ್ಷಕ ಪ್ರಶಸ್ತಿ, 2010ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2014ರಲ್ಲಿ PR ತಿಪ್ಪೇಸ್ವಾಮಿ ಗೌರವ ಕಲಾ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಅದೇ ರೀತಿ 2015ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮತ್ತು 2023ರಲ್ಲಿ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ AS ಪಾಟೀಲರ ಕಲಾಜೀವನ ಮತ್ತು ಸಾಧನೆ ಮುಂಬರುವ ಕಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಲಾ ಪೋಷಕರಿಗೆ ಒಂದು ಪ್ರೇರಣೆಯಾಗಿ ನಿಂತಿವೆ. ಅಷ್ಟೇ ಅಲ್ಲದೆ ಇವರ ಸಾಧನೆ ಮತ್ತು ಪರಿಶ್ರಮವನ್ನು ಕಂಡು ಹಲವಾರು ಸಂಶೋಧಕರು ಹಾಗೂ ಪ್ರಬಂಧಕಾರರು ಇವರ ಕುರಿತು ಲಘು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದು ಅವುಗಳನ್ನು ಇಲ್ಲಿ ಕಾಣಬಹುದು. ಇವರ ಅಗಾಧವಾದ ಪರಿಶ್ರಮ ಹಾಗೂ ಸಾಧನೆಯನ್ನು ಕಂಡು ಇವರ ಸ್ನೇಹಿತರು, ಹಿತೈಷಿಗಳು ಇವರ ಕುರಿತು ಹೇಳಿದ ಅನಿಸಿಕೆ ಹಾಗೂ ಸಾಧನೆಯನ್ನು ಆಲಿಸೋಣ. ಕನ್ನಡ ನಾಡಿನಲ್ಲಿ ಮತ್ತು ಭಾರತ ದೇಶದಲ್ಲಿ ಕಲಾ ಜಗತ್ತಿನ ಕೆಲವೊಂದು ಶ್ರೇಷ್ಠ ತವರು ಮನೆಗಳಂತೆ ಕಲಾ ಜಗತ್ತಿನ ಅನೇಕ ಕೇಂದ್ರಗಳು ಇವೆ. ಅವುಗಳಲ್ಲಿ ದೆಹಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು. ಅಂತಹ ಉನ್ನತ ಶ್ರೇಣಿಗಳ ಕಲಾ ಜಗತ್ತಿನ ಕೇಂದ್ರಗಳಲ್ಲಿ ನಮ್ಮ ಕಲಬುರಗಿಯೂ ಒಂದು ಇದೆ ಎಂದು ತುಂಬ ಅಭಿಮಾನದಿಂದ ಹೇಳಲು ಇಚ್ಛಿಸುತ್ತೇನೆ. ಅಂಥದರಲ್ಲಿ ಕಲಬುರಗಿ ನಗರದಿಂದ ಆ ಕೀರ್ತಿಗೆ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ SM ಪಂಡಿತರ ಹಾದಿಯಲ್ಲಿ ಇಲ್ಲಿ ಅನೇಕ ಹಿರಿಯ ಕಲಾವಿದರಿದ್ದಾರೆ. ಅವರೆಲ್ಲರಲ್ಲಿಯೂ ಇನ್ನೊಬ್ಬ ಹಿರಿಯ ಕಲಾವಿದ ಆದರಣೀಯ ಶ್ರೀ SA ಪಾಟೀಲರು. ಕಳೆದ ಸುಮಾರು 25-30 ವರ್ಷಗಳಿಂದ ಕಲಾ ಸೇವೆಯ ಮುಖಾಂತರ, ಅದರಲ್ಲಿಯೂ ಸಹ ಶರಣರ ಜೀವನ, ಅರವಿಂದಾಶ್ರಮದ ಯೋಗಿಗಳ ಬದುಕನ್ನು ಕುರಿತು ನಾನಾ ರೀತಿಯ ಪೇಂಟಿಂಗ್ಗಳನ್ನು ಮಾಡಿ ತಮ್ಮ ಗ್ಯಾಲರಿಯ ಮುಖಾಂತರ ಜನರಿಗೆ ಪ್ರದರ್ಶನವನ್ನು ನೀಡುತ್ತಾ ವಿಚಾರವನ್ನು ಹಂಚುತ್ತಾ ಒಂದು ಜೀವಂತ ಗ್ಯಾಲರಿಯನ್ನಾಗಿ ತೆಗೆದುಕೊಂಡು ಬಂದಿರತಕ್ಕಂಥ ಕೀರ್ತಿ ಅವರದ್ದಾಗಿದೆ. ಅದರಿಂದಲೇ ಅವರ ವ್ಯಕ್ತಿತ್ವವನ್ನು ಮೆಚ್ಚಿ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಸಹ ನೀಡಿ ಸನ್ಮಾನ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ಕಲಬುರಗಿಯ ಚಿತ್ರಸಂತೆಗೂ ಸಹ ಅವರೇ ಒಬ್ಬ ಮೂಲ ಪುರುಷರಾಗಿದ್ದಾರೆ. ಇಂಥ ಅಪೂರ್ವ ಚಿತ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ SA ಪಾಟೀಲರ ಈ ಯಾತ್ರೆ ಇನ್ನೂ ಯಶಸ್ವಿಯಾದಂಥ ಯಾತ್ರೆಯಾಗಲಿ, ನಾಡನುಡಿಯ ಸೇವೆಯಲ್ಲಿ ದೇಶದ ಕಲಾ ಜಗತ್ತಿನಲ್ಲಿ ಅವರದೊಂದು ಅಪೂರ್ವ ಸೇವೆ ನಡೆದು ಸುದೀರ್ಘವಾದ ಅವರ ಆಯುಷ್ಯ ಬದುಕು ಇನ್ನೂ ಎತ್ತರಕ್ಕೆ ಅವರನ್ನು ತೆಗೆದುಕೊಂಡು ಹೋಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಡಾಕ್ಟರ್ AS ಪಾಟೀಲ್ರವರು ನಮಗೆ ಪರಿಚಯವಾಗಿದ್ದು 2000 ಇಸ್ವಿಯಲ್ಲಿ ಈ ಚೈತನ್ಯಮಯ ಆರ್ಟ್ ಗ್ಯಾಲರಿ ಏನು ಉದ್ಘಾಟನೆ ಆಯ್ತವು ಅಂದಿನಿಂದ ಇವತ್ತಿನ ಸುಮಾರು 25 ವರ್ಷಗಳಿಂದ ನಮಗೆ ಪರಿಚಿತರು. ಅವರು ಕಲಾಕೃತಿಗಳೇ ಆಧ್ಯಾತ್ಮಿಕ ಕುರುಹುಗಳಿಂದ ಮಾಡಿದ್ದು. ಪಾಂಡಿಚೇರಿ ಅರವಿಂದರ ಅವರ ಮೇಲೆ ಪ್ರಭಾವವಿದ್ದು ಆ ಕಾರಣದಿಂದ ಅವರು ಅಲ್ಲಿ ಕೂಡ ಪ್ರದರ್ಶನ ಮಾಡಿದ್ದಾರೆ. ಮತ್ತು ಅಂದಿನವರೆಗೂ ಇಲ್ಲಿವರೆಗೂ ಇವರ ಗ್ಯಾಲರಿಯಲ್ಲಿ ಸುಮಾರು ಕಲಾವಿದರ ಪ್ರದರ್ಶನಗಳು ಆಗಿವೆ, ಹೆಸರಾಂತ ಕಲಾವಿದರ ಪ್ರದರ್ಶನಗಳು ಆಗಿವೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಅವರಿಗೆ ಆಹ್ವಾನ ನೀಡಿದ್ದೇವೆ. ಮತ್ತು ಹಂಪಿ ವಿಶ್ವವಿದ್ಯಾಲಯದ ಏನು ಉಪನ್ಯಾಸಕ ಕಾರ್ಯಕ್ರಮಗಳಲ್ಲಿ ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಮತ್ತು ಶರಣಬಸವೇಶ್ವರ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಕೂಡ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಮತ್ತು ಹಾಲ್ವಾಬಿ ಪ್ರತಿಷ್ಠಾನ ಧಾರವಾಡದಿಂದ ಕೂಡ ಅವರಿಗೆ ಪ್ರಶಸ್ತಿ ಬಂದಿದೆ. ಮತ್ತು ಇಂದಿನವರೆಗೂ ನಾವು ಅವರ ಚಿಂತನೆಗಳು, ಬರೀ ಅವರು ಕಲಾವಿದರಾಗಲ್ಲದೆ ಕಲಾಶಾಸ್ತ್ರ ಬಗ್ಗೆ ಕೂಡ ಅವರಿಗೆ ಒಳ್ಳೆಯ ಅನುಭವವಿದೆ, ಒಳ್ಳೆಯ ವಿಚಾರವಂತರು. ಹೀಗಾಗಿ ಸುಮಾರು ಅವರ ಒಡನಾಟ ಮತ್ತು ನಮ್ಮ ಒಡನಾಟ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ಕೂಡಿಯಾಗಿ ಮಾಡ್ತಾಯಿದ್ದೀವಿ. ಮತ್ತು ಅವತ್ತು ಕಲಾಕೃತಿಗಳ ಬಗ್ಗೆ ಹೇಳಬೇಕಾದ್ರೆ ಅವರು ಇವತ್ತಿನವರೆಗೂ ಸಕ್ರಿಯವಾಗಿ ಕಲಾಕೃತಿಗಳನ್ನು ಮಾಡ್ತಾ ಇದ್ದಾರೆ. 2014ರಲ್ಲಿ
ಚೇಂಬರ್ ಆಫ್ ಕಾಮರ್ಸ್ ಮತ್ತು ಪ್ರಥಮ ಚಿತ್ರಸಂತೆಯನ್ನು ಪ್ರಾರಂಭ ಮಾಡುತ್ತಾರೆ. ಆ ಚಿತ್ರಸಂತೆಯ ನೇತೃತ್ವವನ್ನು ಡಾಕ್ಟರ್ ಎ ಎಸ್ ಪಾಟೀಲ್ ಸರ್ ಅವರು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಪ್ರಥಮ ಚಿತ್ರಸಂತೆ ನಡೆಯುತ್ತದೆ. ನಂತರದ ನಡೆದ 12 ಚಿತ್ರಸಂತೆಗಳಲ್ಲೂ ಸಹ ಸರು ಅತ್ಯಂತ ಒಂದು ಆಸಕ್ತಿಯಿಂದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳನ್ನು ಜೊತೆಗೆ ತೆಗೆದುಕೊಂಡು ಮತ್ತು ಮಾರ್ಗದರ್ಶನ ನೀಡುತ್ತಾ ಚಿತ್ರಸಂತೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಕಲಬುರಗಿ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎ ಎಸ್ ಪಾಟೀಲ್ ಅವರು ಸಮಕಾಲೀನ ಕಲಾ ಜಗತ್ತಿನ ಧ್ರುವತಾರೆ. ಕೇವಲ ಬಣ್ಣಗಳೊಂದಿಗೆ ಆಟವಾಡುವುದಷ್ಟೇ ಕಲೆಯಲ್ಲ, ಅದು ಆತ್ಮದ ಅಭಿವ್ಯಕ್ತಿ ಎಂಬುದನ್ನು ಇವರು ತಮ್ಮ ಕೃತಿಗಳ ಮೂಲಕ ಸಾಬೀತುಪಡಿಸಿದ್ದಾರೆ. ಬರಗಾಲದ ಸೀಮೆ ಎಂದು ಕರೆಸಿಕೊಳ್ಳುವ ಕಲ್ಯಾಣ ಕರ್ನಾಟಕದ ಮಣ್ಣಿನ ಸೊಗಡು, ಗ್ರಾಮೀಣ ಬದುಕು ಮತ್ತು ಅಲ್ಲಿನ ಜನರ ಮುಗ್ಧತೆ ಇವರ ಕುಂಚದಲ್ಲಿ ಜೀವಂತವಾಗಿ ಅರಳುತ್ತವೆ. ಡಾಕ್ಟರ್ ಪಾಟೀಲರ ಚಿತ್ರಕಲೆಗಳು ವೀಕ್ಷಕರಿಗೆ ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನು ನೀಡುತ್ತವೆ. ಚಿತ್ರಕಲೆ ಎಂಬುದು ಕೇವಲ ಕಣ್ಣಿಗೆ ಕಾಣುವ ದೃಶ್ಯವಲ್ಲ, ಅದು ಕಲಾವಿದನ ಹೃದಯದ ಮಿಡಿತ. ಹಲವಾರು ಗೌರವಗಳಿಗೆ ಪಾತ್ರರಾಗಿರುವ ಇವರು ಕಲೆಯ ಮೂಲಕವೇ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು. ಬಣ್ಣಗಳ ಈ ಮಾಂತ್ರಿಕನ ಕಲಾಪಯಣ ಇಂದಿನ ತಲೆಮಾರಿಗೆ ಒಂದು ದೊಡ್ಡ ಪಾಠ. ಅದೇ ರೀತಿ ಕರ್ಪೂರ ಪರಿವಾರ ಬೀದರ್, TN ಪರಿವಾರ ರಾಯಚೂರು ಮತ್ತು ಕಣಿಕೆ ಪರಿವಾರ ಕಲಬುರಗಿ ಇವರೆಲ್ಲರೂ ಹಿರಿಯ ಕಲಾವಿದ ಡಾಕ್ಟರ್ ಎ ಎಸ್ ಪಾಟೀಲ್ ರವರ ಸಾಧನೆಯನ್ನು ಕಂಡು ಸಂತಸದಿಂದ ಶುಭ ಕೋರಿರುತ್ತಾರೆ. ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಮಹಾದಾಸೋಹ ಸೂತ್ರಗಳಿಂದ ಪ್ರಭಾವಿತರಾಗಿ ಚಿತ್ರಕಲಾ ಮಾಧ್ಯಮ ಮೂಲಕ ರೇಖೆ ಮತ್ತು ವರ್ಣಗಳಲ್ಲಿ 21 ಮಹಾದಾಸೋಹ ಚಿತ್ರಗಳನ್ನು ರಚಿಸಿದ್ದಾರೆ ಹಾಗೂ ಶರಣ ಸಂಸ್ಕೃತಿ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಆರಂಭಿಸಿ ಸಂಶೋಧನೆಗೆ ಚಾಲನೆ ಕೊಟ್ಟಿದ್ದಾರೆ. ಡಿಸೆಂಬರ್ 18, 2023ರಲ್ಲಿ ವಿಶ್ವೇಶ್ವರಯ್ಯನಗರದ ನಮ್ಮ ಮನೆಯ 2ನೇ ಮಹಡಿಯಲ್ಲಿ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ಪ್ರಾರಂಭಿಸಲಾಯಿತು. ಈ ಕೇಂದ್ರದ ಮತ್ತು ಈ ಸಂಗ್ರಹಾಲಯದ ಉದ್ದೇಶವೆಂದರೆ ಶರಣ ಸಂಸ್ಕೃತಿಯಲ್ಲಿ ಬರುವಂಥ ವಿಶೇಷವಾಗಿ ದೃಶ್ಯಕಲೆಯಲ್ಲಿ ಬರುವಂಥ ಶರಣರ ಜೀವನ ವಚನಗಳ ಕುರಿತು ಅನೇಕ ಕಲಾವಿದರು ಕಲಾಕೃತಿಗಳನ್ನು ಮಾಡಿದ್ದಾರೆ. ಜೊತೆಗೇ ನಾನು ಸುಮಾರು 10-15 ವರ್ಷಗಳಿಂದ ಶರಣರ ವಚನಗಳ ಕುರಿತು ಕಲಾಕೃತಿಗಳನ್ನು ಮಾಡಿದ್ದೇನೆ. ವಚನಗಳ ಶಿಬಿರಗಳನ್ನು ಏರ್ಪಡಿಸಿದ್ದೇನೆ. ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕಲಾವಿದರಿಂದ ಕಲಾಕೃತಿಗಳನ್ನು ಮಾಡಿಸಿ ಶಿಬಿರವನ್ನು ಏರ್ಪಡಿಸಿದ್ದೇನೆ. ಈ ಎಲ್ಲದ ಉದ್ದೇಶ ಈ ಸಂಗ್ರಹಾಲಯದ ಉದ್ದೇಶ ಮತ್ತು ಸಂಶೋಧನೆ ಅಂದರೆ ಕಲ್ಯಾಣ ಕರ್ನಾಟಕ ನಮ್ಮ ಭಾಗದ ಒಂದು ಪ್ರತಿಷ್ಠಿತ ಬಸವಣ್ಣನ ಒಂದು ನಾಡು, ಶರಣರ ನಾಡು. ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಸ್ತಕಗಳು ಬಂದಿವೆ, ವಿಮರ್ಶೆಗಳು ಬಂದಿವೆ, ಸಾಹಿತ್ಯದಲ್ಲಿ ಬಂದಿದೆ. ಸಂಗೀತದಲ್ಲಿ ಕೂಡ ಅನೇಕರು ವಚನಗಳನ್ನು ಹಾಡಿ ಅದನ್ನು ಕ್ಯಾಸೆಟ್ ಮಾಡಿ ಮಾಡ್ತಾ ಇದ್ದಾರೆ. ಆದರೆ ನನ್ನ ಕೊರತೆ ಏನಂದರೆ ದೃಶ್ಯಕಲೆಯಲ್ಲಿ ನಮ್ಮ ಶರಣರ ಬಗ್ಗೆ ಇನ್ನೂ ಇಷ್ಟು ಕೆಲಸ ಆಗಬೇಕು. ವಚನಗಳ ಬಗ್ಗೆ ಸಾಕಷ್ಟು ಕಲಾವಿದರು ಕೆಲಸ ಮಾಡಬೇಕು. ಆ ಕಲಾವಿದರು ಮಾಡಿದ ಕೆಲಸಗಳನ್ನು ಒಂದು ಕಡೆ ಸಂಗ್ರಹಿಸಿ ಅದನ್ನು ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಅಂದರೆ ಯಾರಾದರೂ ಸಂಶೋಧನೆ ಮಾಡ್ತಾ ಇದ್ದರೆ ವಿಶೇಷವಾಗಿ ದೃಶ್ಯಕಲೆಗಳ ಕುರಿತು ನಾನು ಈ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಾವಿದರನ್ನು ಭೇಟಿಯಾದಾಗ ತಿಳಿದುಕೊಂಡಾಗ ವಿಶೇಷವಾಗಿ ಶರಣರ ಬಗ್ಗೆ ಕೆಲವು ಕಲಾವಿದರನ್ನು ಬಿಟ್ಟು ಯಾರು ಶರಣ ಸಂಸ್ಕೃತಿಯ ಬಗ್ಗೆ ದೃಶ್ಯಕಲೆಗಳ ಬಗ್ಗೆ ವಚನಗಳ ಬಗ್ಗೆ ಹೆಚ್ಚಿನ ಕೆಲಸ ಆಗಿಲ್ಲ. ಅದಕ್ಕೆ ಈ ಒಂದು ಕೇಂದ್ರದ ಮುಖಾಂತರ ವಚನಗಳನ್ನು ಚಿತ್ರರಚನೆ ಮಾಡಬೇಕು, ವಚನ ಶಿಬಿರ ಏರ್ಪಡಿಸಬೇಕು ಮತ್ತು ಅದರ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು 2ನೇ ಮಹಡಿಯಲ್ಲಿ ಈ ವಚನ ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಪ್ರಾರಂಭಿಸಿದೆ. ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಎ.ಎಸ್. ಪಾಟೀಲ್ ಸರ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಮಹಿಳಾ ಮಹಾವಿದ್ಯಾಲಯದಲ್ಲಿ 25 ವರ್ಷ ಚಿತ್ರಕಲಾ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆ ಗುರುತಿಸಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘವು
ಉತ್ತಮ ಕಲಾ ಶಿಕ್ಷಕ ಬಂಗಾರದ ಪದಕ ಕೊಟ್ಟು ಗೌರವಿಸಲಾಗಿದೆ. ಅವರೊಬ್ಬರು ಸರಳ ಸಜ್ಜನಿಕೆ, ಗೌರವಯುತ ಮತ್ತು ಜ್ಞಾನವುಳ್ಳ ಒಬ್ಬ ಸರ್ ಆಗಿದ್ದಾರೆ. ಇವರು ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ 8ನೇ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನರವರು ರಚಿಸಿದ ಮಹಾದಾಸೋಹ ಸೂತ್ರವನ್ನು ದೃಶ್ಯ ರೂಪಕವಾಗಿ ಚಿತ್ರಕಲೆಯಲ್ಲಿ ಪರಿಣಾಮಕಾರಿಯಾಗಿ ರಚನೆ ಪ್ರದರ್ಶಿಸಿದ್ದಾರೆ. ಬಹಳ ಸುಂದರವಾಗಿ ಸರಳವಾಗಿ ರಚಿಸಿದ್ದಾರೆ. ಇವರು 21 ಮಹಾದಾಸೋಹ ಸೂತ್ರಗಳ ಕಲಾಕೃತಿಗಳ ಪ್ರದರ್ಶನವನ್ನು ನಾನು ಅವರ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಪ್ರದರ್ಶನವನ್ನು ಉದ್ಘಾಟಿಸಿದ್ದೇನೆ. ಮಹಾದಾಸೋಹ ಸೂತ್ರಗಳು ಸಾಹಿತ್ಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ತಿಳಿಯುವಂತೆ ಚಿತ್ರಿಸಿದ್ದಾರೆ. ಅದರ ಜೊತೆಗೆ ಮಹಾದಾಸೋಹ ಸೂತ್ರಗಳ ಚಿತ್ರಗಳ ಕುರಿತು ಪುಸ್ತಕವನ್ನೂ ಪ್ರಕಟಿಸಿದ್ದಾರೆ. ಬಹಳ ಒಳ್ಳೆಯ ರೀತಿಯಾಗಿ ಸರಳ ಸುಂದರವಾಗಿ ಎಲ್ಲರಿಗೂ ಅರಿವಾಗುವಂತೆ ಚಿತ್ರಿಸಿದ್ದಾರೆ. 12ನೇ ಶತಮಾನದ ಕಲ್ಯಾಣ ನಾಡಿನ ಶರಣರ ಜೀವನ ಮತ್ತು ವಚನಗಳ ಕುರಿತು ಅದ್ಭುತ ಕಲಾಕೃತಿಯನ್ನು ರಚಿಸಿ ನಾಡಿನ ವಿವಿಧ ಕಡೆ ಪ್ರದರ್ಶಿಸಿದ್ದಾರೆ. ಪಾಂಡಿಚೇರಿಯ ಶ್ರೀ ಮಾತಾ ಅರವಿಂದರ ಸಾಹಿತ್ಯ ಕುರಿತು ಅಧ್ಯಯನ ಮಾಡಿ ಕಲಾಕೃತಿಯನ್ನು ರಚಿಸಿ ಪಾಂಡಿಚೇರಿಯಲ್ಲಿ ಪ್ರದರ್ಶಿಸಿದ್ದಾರೆ. ಇವರ ಕಲಾ ಸಾಧನೆಯನ್ನು ಗುರುತಿಸಿ ಶರಣಬಸವ ವಿಶ್ವವಿದ್ಯಾಲಯವು 2023ರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ. ಇವರ ಕಲಾ ಸಾಧನೆ ಹೀಗೆ ಮುಂದುವರಿಯಲಿ ಎಂದು ಶರಣರಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ನಾಟಕ ಒಳ್ಳೆಯ ಚಿತ್ರ ಕೂಡ ಕಲೆಗಾರರಾಗಿದ್ದಾರೆ. ಚಿತ್ರಕಲೆಗೆ ಈ ಭಾಗಕ್ಕೆ ಒಳ್ಳೆ ಕೊಡುಗೆ ನೀಡಿದ್ದಾರೆ ನಮ್ಮ ಸರ್ ಅವರು. ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಡಿಜಿಟಲ್ ಭಾವಚಿತ್ರಗಳನ್ನು ಭಾರತೀಯ ಸಂಸ್ಕೃತಿ ಉತ್ಸವ 7ರಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಪಾಟೀಲರ ನಡೆನುಡಿ, ಅವರ ಕಲಾಸೃಷ್ಟಿ ಎರಡರಲ್ಲೂ ಸಾಮ್ಯತೆ ಇದೆ ಹಾಗೂ ಪಾಟೀಲರ ವ್ಯಕ್ತಿತ್ವದಿಂದ ಅವರ ಕಲಾಕೃತಿಗಳನ್ನು ಬೇರ್ಪಡಿಸಿ ನೋಡಲಾಗದು. ಡಾಕ್ಟರ್ AS ಪಾಟೀಲ್ ಅವರ ಈ ದಿಟ್ಟ ಹೆಜ್ಜೆಯ ಹೊಸ ಗುರುತುಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೂಡುವಂತಾಗಲಿ. ಅವರ ಅಪಾರ ಬುದ್ಧಿವಂತಿಕೆ, ಆಪ್ತ ನುಡಿಗಾರಿಕೆ, ಏನೇ ಇಲ್ಲದ ಅಂತಃಕರಣ, ಬರೀ ಬಣ್ಣವೇ ಕಣ್ತುಂಬಿರುವ ಹೃದಯವಂತಿಕೆ, ಈ ಆಸ್ತಿಗಳೆಲ್ಲ ಕಿರಿಯರಾದ ನಮಗೆ ನಿಮ್ಮಿಂದ ಬಳಿವಳಿಯಾಗೇ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಧನ್ಯತೆಯನ್ನು ಹೇಳಲು ನಾ ಮರೆಯೆ.